ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 9ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಪಾಡ್ಯದ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10 ಗಂಟೆ 1 ನಿಮಿಷದವರೆಗೆ ಇರಲಿದೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ ಬೆಳಿಗ್ಗೆ 8 ಗಂಟೆ 22 ನಿಮಿಷದವರೆಗೆ ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಘ್ನ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕೂಡ ಮೀನ. ಏಕೆಂದರೆ ಚಂದ್ರ ಈ ದಿನ ಬೆಳಿಗ್ಗೆ 8 ಗಂಟೆ 22 ನಿಮಿಷದವರೆಗೆ ಮೀನ ರಾಶಿಯಲ್ಲಿರ್ತಾನೆ. ನಂತರ ಮೇಷರಾಶಿಗೆ ಚಂದ್ರನ ಪ್ರವೇಶ ಆಗುತ್ತೆ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 30 ನಿಮಿಷದಿಂದ ಸಂಜೆ 5 ಗಂಟೆ 3 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 57 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 52 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 29 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 48 ನಿಮಿಷದವರೆಗೆ. ಇನ್ನು ಬೆಳಿಗ್ಗೆ 10 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 3 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗಾಗಿ ಈ ದಿನ ಯುಗಾದಿ ಹಬ್ಬದ ಮುಹೂರ್ತವನ್ನು ಈ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡಿಕೊಳ್ಬೋದು. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6 ಗಂಟೆ 12 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 31 ನಿಮಿಷಕ್ಕೆ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ, ಸಾಹಸಕ್ಕೆ ಹಾಗೆ ಶಕ್ತಿಗೆ ಕಾರಕನಾಗಿರುವಂಥವನು ಕುಜ. ಹಾಗೆ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಡೆವಲಪ್ಮೆಂಟಲ್ ವರ್ಕನ್ನು ಈ ಒಂದು ಭೂಮಿಯಲ್ಲಿ ಮಾಡುವಂತಹ ಸಂದರ್ಭಕ್ಕಾಗಲಿ ಉತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ತೀರಿ. ಹಾಗೆ ಕುಜ ಅಂತ ಹೇಳಿದ್ರೆ ಸ್ಪರ್ಧೆಗೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಉತ್ತಮವಾದಂತಹ ದಿನ. ನಿಮ್ಮ ಒಂದು ಸಾಹಸ ಕೆಲಸವನ್ನು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ ಇದೆ. ಹಾಗಾಗಿ ಈ ದಿನ ಕುಜನಿಂದ ಒಂದು ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ, ಸಾಹಸದ ಕೆಲಸಗಳನ್ನು ಮಾಡುವಂಥವ್ರಿಗೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ.
ಹಾಗೆ ಈ ದಿನ ಯುಗಾದಿ ಹಬ್ಬ ಆಚರಣೆ ಆಗುವಂಥದ್ದು, ಹೊಸ ಸಂವತ್ಸರದ ಮೊದಲ ದಿನ ಇದು. ಹಾಗಾಗಿ ಈ ಮಂಗಳವಾರದ ದಿನ ಈ ಯುಗಾದಿ ಹಬ್ಬ ಬಂದಿರೋದ್ರಿಂದ ಈ ಸಂವತ್ಸರದ ಅಧಿಪತಿ ಕುಜ ಆಗ್ತಾನೆ, ಮಂಗಳ ಆಗ್ತಾನೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಮಂಗಳನ ಕಾರಕತ್ವಗಳೇನಿದೆ ಅದು ಈ ವರ್ಷದಲ್ಲಿ ಹೆಚ್ಚು ಪ್ರಖರವಾಗಿರುತ್ತೆ. ಅದನ್ನು ಮುಂದೆ ನೋಡೋಣ. ಈ ವರ್ಷದ ಅಧಿಪತಿ ಯಾರು, ಮಂತ್ರಿ ಯಾರು, ನವನಾಯಕರು ಯಾರು, ಆದಾಯ ವ್ಯಯಾದಿಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಮುಂದೆ ತಿಳ್ಕೊಳ್ಳೋಣ ಈ ಪಂಚಾಂಗ ಶ್ರವಣದ ಸಂದರ್ಭದಲ್ಲಿ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಉತ್ತಮವಾದಂಥ ಶುಭ ಯೋಗಗಳ ಫಲ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಯೋಗದ ಫಲ ಇದೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಗುರುಹೋರ ಏನಿದೆ ಇದು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ ಇದು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 10 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಕೆಲವೊಂದು ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೀತಾ ಇರುತ್ತೆ. ನೀವು ಆರಂಭ ಮಾಡುವಂಥ ಕೆಲಸ ಮುಂದೆ ಸಾಗೋದೇ ಇಲ್ಲ. ತುಂಬ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭಗಳು ಈ ದಿನ ಬರುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ, ಫಲಿತಾಂಶ ಕೂಡ ನಿಧಾನವಾಗಿಬಿಡುತ್ತೆ. ಹಾಗೆ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 31 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 18 ನಿಮಿಷದಿಂದ ರಾತ್ರಿ 2 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ, ರಾಜಕಾರಣಿಗಳಿಗೆ ಉತ್ತಮವಾದಂಥ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ ಇರುತ್ತೆ. ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನೀವು ಈ ಕೆಲಸಗಳನ್ನು ಆರಂಭ ಮಾಡಿದ್ರೆ, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಇದನ್ನು ನೀವು ಈ ದಿನ ರವಿ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 13 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 24 ನಿಮಿಷದಿಂದ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರಾಗಲಿ ಅಥವಾ ಖರೀದಿ ಮಾಡುವಂಥವರಾಗಲಿ ಚಂದ್ರ ಹೋರಾದಲ್ಲಿ ಮಾಡಬೇಡಿ. ನಿಮ್ಮ ಯಾವುದೇ ಒಂದು ವ್ಯಾಪಾರಿ ಚಟುವಟಿಕೆಗಳನ್ನು ಆದಷ್ಟು ತಟಸ್ಥವಾಗಿಸಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 29 ನಿಮಿಷದಿಂದ 6 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿ. ಹಾಗೆ ಯಾವುದೇ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ವಿವರ ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇರುವಂಥ ದಿನ. ಅದರಲ್ಲೂ ಈ ವಸಂತ ಋತು ಆರಂಭ ಆಗಿದೆ, ಚೈತ್ರ ಮಾಸ ಬಂದಿದೆ. ಹಾಗಾಗಿ ಈ ಸಂವತ್ಸರದ ಹೊಸ ವರ್ಷದ ಮೊದಲ ದಿನ ಇದು ಯುಗಾದಿಯ ಹಬ್ಬ. ಹಾಗೆ ವಸಂತ ನವರಾತ್ರಿ ಆರಂಭ ಆಗುವಂತಹ ದಿನ ಕೂಡ. ನವರಾತ್ರಿಯನ್ನು
ಆಶ್ವಯುಜ ಮಾಸದಲ್ಲಿ ನಾವು ಆಚರಣೆ ಮಾಡಿದ್ರೆ ಇಲ್ಲೂ ಕೂಡ ವಸಂತ ನವರಾತ್ರಿಯನ್ನು ಅನುಸರಣೆ ಮಾಡುವಂಥವರು ಉತ್ತರ ಭಾರತದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಹಾಗಾಗಿ ಈ 9 ದಿನಗಳ ನವರಾತ್ರಿ ಉತ್ಸವ ಈ ದಿನದಿಂದ ಆರಂಭ ಆಗುತ್ತೆ. ಇನ್ನು ಈ ದಿನ ಚಂದ್ರ ದರ್ಶನ ಮಾಡಲಿಕ್ಕೆ ಅತ್ಯಂತ ಉತ್ತಮವಾದಂಥ ದಿನ. ಏಕೆಂದರೆ ಈ ದಿನ ರಾತ್ರಿ ಚಂದ್ರೋದಯದ ಸಮಯಕ್ಕೆ ಚಂದ್ರ ದರ್ಶನವನ್ನು ಮಾಡಿದ್ರೆ, ಅದರಲ್ಲೂ ಬಿದಿಗೆಯ ಚಂದ್ರ ದರ್ಶನ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ, ತುಂಬ ಹಣಕಾಸಿನ ವಿಚಾರವಾಗಿ ಹಾಗೆ ಮಾನಸಿಕವಾಗಿ ಉತ್ತಮ ಪ್ರತಿಫಲವನ್ನು ಕೊಡುವಂಥ ಚಂದ್ರ ದರ್ಶನವನ್ನು ಮಾಡ್ಬೋದು. ಇನ್ನು ಈ ದಿನ ಮೀನ ರಾಶಿಗೆ ಬುಧ ವಕ್ರನಾಗಿ ಚಲನೆ ಮಾಡ್ತಾ ಇರುವಂಥ ದಿನ. ಹಾಗಾಗಿ ವಕ್ರಿ ಬುಧ ಮೀನ ರಾಶಿಗೆ ಪ್ರವೇಶ ಮಾಡುವಂಥವನು. ಇಲ್ಲಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಡಿಬೇಕು ಅಂತ ಹೇಳಿದ್ರೆ ಬುಧ ಕಾರಕನಾಗಿರ್ತಾನೆ. ಬುಧನೇ ವಕ್ರಿಯಾಗಿರೋದ್ರಿಂದ ಕೆಲವೊಂದು ವ್ಯತ್ಯಾಸಗಳು ವ್ಯಾಪಾರಸ್ಥರಿಗೆ ಆಗುವಂಥದ್ದು ಕೂಡ ಇದೆ. ಅದನ್ನು ಮುಂದೆ ವಿವರವಾಗಿ ನೋಡೋಣ. ಯಾವ ಯಾವ ವ್ಯಾಪಾರದಿಂದ ಬರುವಂಥ ಲಾಭಗಳೇನು, ಯಾವುದರಿಂದ ನಷ್ಟ ಆಗುತ್ತೆ, ಅದಕ್ಕೆ ಪರಿಹಾರಗಳೇನು ಅನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಇನ್ನು ಈ ದಿನ ಬಹಳ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಅಮೃತ ಸಿದ್ಧಿಯೋಗ ಇರುತ್ತೆ. ಏಕೆಂದರೆ ಈ ದಿನ ಬೆಳಿಗ್ಗೆ 8:22 ನಂತರದಲ್ಲಿ ಅಶ್ವಿನಿ ನಕ್ಷತ್ರ ಆರಂಭ ಆಗ್ತಾ ಇದೆ. ಮಂಗಳವಾರದ ದಿನ ಇರುವಂಥದ್ದು. ಹಾಗಾಗಿ ಮಂಗಳವಾರದ ದಿನ ಅಶ್ವಿನಿ ನಕ್ಷತ್ರ ಸೇರ್ಪಡೆಯಾದರೆ ಅಮೃತ ಸಿದ್ಧಿಯೋಗ ಇರುವಂಥ ದಿನ. ಹಾಗಾಗಿನೇ ಈ 3:15 ಮುಹೂರ್ತಗಳಲ್ಲಿ ಯುಗಾದಿ ದಿನವೂ ಕೂಡ ಒಂದು ಒಳ್ಳೆಯ ಮುಹೂರ್ತ. ಅದರಲ್ಲೂ ಈ ವರ್ಷ ಅಮೃತ ಸಿದ್ಧಿಯೋಗ ಬರೋದರಿಂದ ನಿಮ್ಮ ಯಾವುದೇ ಸಂಕಲ್ಪಗಳನ್ನು ಮಾಡಿಕೊಳ್ಬೋದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಇಡೀ ವರ್ಷ ಯಶಸ್ವಿ ಆಗತ್ತೆ ಅನ್ನುವಂಥ ವಿಚಾರವನ್ನು ನಂಬಿಕೆಯಿಂದ ನೀವು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆ 7:32 ನಾಳೆ ಬೆಳಿಗ್ಗೆ 5:06 ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಇದನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ಇನ್ನು ಈ ಯುಗಾದಿಯ ಪಾಡ್ಯ ನಿನ್ನೆ ರಾತ್ರಿ ಅಂದರೆ ಸೋಮವಾರ ರಾತ್ರಿ 12:13 ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ನಿನ್ನೆ ರಾತ್ರಿ 12 ಗಂಟೆಯಿಂದಲೇ ಈ ಪಾಡ್ಯದ ತಿಥಿ ಆರಂಭ ಆಗಿದೆ. ಇದು ಈ ಮಂಗಳವಾರ ರಾತ್ರಿ ಅಂದರೆ ಈ ದಿನ ರಾತ್ರಿ 10:01 ಮುಕ್ತಾಯ ಆಗುವಂಥದ್ದು. ಹಾಗಾಗಿನೇ ಈ ದಿನ ಅಂದರೆ ಈ 9ನೇ ತಾರೀಕು ಮಂಗಳವಾರ ಯುಗಾದಿ ಹಬ್ಬವನ್ನು ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಬೆಳಿಗ್ಗೆ 11-12 ಒಳ್ಳೆಯ ಮುಹೂರ್ತ ಇದೆ. ಶುಭ ಕಾರ್ಯಗಳಿಗೆ ಇರುವಂಥ ಮುಹೂರ್ತವನ್ನು ನೀವು ಅನುಸರಣೆ ಮಾಡಬಹುದು. ಇನ್ನು ಈ ದಿನ ಯುಗಾದಿ ಹಬ್ಬ ಆಗಿರೋದ್ರಿಂದ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಅಂದರೆ ಎಣ್ಣೆ ನೀರಿನ ಸ್ನಾನವನ್ನು ಮಾಡಬೇಕು. ಹೊಸ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು. ಹಾಗೆ ಮನೆಯನ್ನು ತಳಿರು ತೋರಣಗಳಿಂದ ಸಿಂಗಾರ ಮಾಡಬೇಕು. ಇನ್ನು ಭಗವಂತನ ಆರಾಧನೆಯನ್ನು ಬಹಳ ವಿಶೇಷ ರೀತಿಯಲ್ಲಿ ಈ ದಿನ ಮಾಡಬೇಕಾಗತ್ತೆ. ಮತ್ತು ಬೇವು ಬೆಲ್ಲ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪಂಚಾಂಗ ಪೂಜೆಯನ್ನು ಮಾಡಬೇಕು. ಪಂಚಾಂಗ ಶ್ರವಣವನ್ನು ಮಾಡಬೇಕು. ಇದು ನಮ್ಮ ಸಂಪ್ರದಾಯ. ಹಾಗಾಗಿ ಬಂಧುಗಳೇ, ಇದು ಕ್ರೋಧಿ ನಾಮ ಸಂವತ್ಸರ. ಕ್ರೋಧಿ ಅಂತ ಹೇಳಿದ್ರೆ ಕ್ರೋಧ, ಕೋಪ, ಅಸಹಿಷ್ಣುತೆ ಹೆಚ್ಚಾಗಿರುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿನೇ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಶಾಂತಿ ನೆಲೆಸಬೇಕು, ಸಮಾಧಾನ ಇರಬೇಕು. ಆ ರೀತಿ ಭಗವಂತನನ್ನು ಈ ದಿನ ಸಂಕಲ್ಪಪೂರ್ವಕವಾಗಿ ಬೇಡಿಕೊಳ್ಬೇಕು. ಏಕೆಂದರೆ ಕ್ರೋಧಿ ನಾಮ ಸಂವತ್ಸರ ಮನುಷ್ಯರಲ್ಲಿ ಸ್ವಲ್ಪ ಮಟ್ಟಿನ ದ್ವೇಷ, ಅಸೂಯೆ ಭಾವನೆಗಳನ್ನು ತಂದೊಡ್ಡುವಂಥದ್ದು. ಹಾಗಾಗಿ ಅದನ್ನು ನಿಯಂತ್ರಣ ಮಾಡಿಕೊಂಡು ನಾವು ಆರೋಗ್ಯಪೂರ್ಣವಾದಂತಹ ಬದುಕನ್ನು ನಡೆಸಬೇಕು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಸಂಪ್ರದಾಯದಂತೆ ನೀವು ದೇವರ ಪೂಜೆಯನ್ನು ಈ ದಿನ ಮಾಡುವಂಥದ್ದು. ಜೊತೆಗೆ ಲಕ್ಷ್ಮಿಯ ಪ್ರತೀಕವಾಗಿ ಈ ದಿನ 5 ವೀಳ್ಯದೆಲೆಗಳನ್ನು ದೇವರ ಕೋಣೆಯಲ್ಲಿ ಇಡಿ. ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ. ಅದೇ ರೀತಿ ಈ ವೀಳ್ಯದೆಲೆ ಆಂಜನೇಯನನ್ನು ಕೂಡ ಆಕರ್ಷಣೆ ಮಾಡುವಂಥದ್ದು. ಹಾಗಾಗಿ ಆ ಮನೆಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಪ್ರವೇಶ ಆಗಲ್ಲ, ಕೆಟ್ಟ ಕಣ್ದೃಷ್ಟಿ ಆ ಮನೆಯ ಮೇಲೆ ಬೀಳಲ್ಲ. ಅದಕ್ಕಾಗಿಯೇ 5 ವೀಳ್ಯದೆಲೆಗಳನ್ನು ಈ ದಿನ ನಿಮ್ಮ ದೇವರ ಕೋಣೆಯಲ್ಲಿ ಇಡುವಂಥದ್ದು ಅಥವಾ ಕಳಶಕ್ಕೆ ಅದನ್ನು ಉಪಯೋಗಿಸುವಂಥದ್ದು ಕೂಡ ಇದೆ. ಕಳಶಕ್ಕೂ ಕೂಡ ಆ ವೀಳ್ಯದೆಲೆಯನ್ನು ಉಪಯೋಗಿಸ್ಬೋದು. ಒಟ್ಟಾರೆ ಈ ಸಂವತ್ಸರದಲ್ಲಿ ನಿಮ್ಮ ವ್ಯಾಪಾರ, ವ್ಯವಹಾರ, ವಹಿವಾಟುಗಳು, ಹಣದ ಆಕರ್ಷಣೆ, ಹಾಗೆ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಆಗಬೇಕು. ಇದಕ್ಕಾಗಿಯೇ ವಿಶೇಷ ರೀತಿಯಲ್ಲಿ ಭಗವಂತನ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ವರ್ಷದ ಈ ಯುಗಾದಿ ಹಬ್ಬವನ್ನು ವಿಶೇಷ ರೀತಿಯಿಂದ ಆಚರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ಕ್ರೋಧಿ ನಾಮ ಸಂವತ್ಸರದ ಫಲಾಫಲಗಳೇನು, ಯಾರಿಗೆ ಲಾಭ, ಯಾರಿಗೆ ನಷ್ಟ ಇದೆ, ಹಾಗೆ ಈ ವರ್ಷದ ನವನಾಯಕರು ಯಾರಿರ್ತಾರೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ.
ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಶ್ರೀ ಕ್ರೋಧಿ ನಾಮ ಸಂವತ್ಸರದ ಫಲಾಫಲಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇದು ಈ ಸಂವತ್ಸರ ಏಪ್ರಿಲ್ ತಿಂಗಳ 9ನೇ ತಾರೀಕು 2024ರಿಂದ ಅಂದರೆ ಈ ದಿನದಿಂದ 2025ರ ಮಾರ್ಚ್ 29ನೇ ತಾರೀಕಿನವರೆಗೆ ಇರುವಂಥ ಸಂವತ್ಸರ. ಇದು 1 ವರ್ಷಗಳ ಅವಧಿ. ಇಲ್ಲಿ ಈ ದಿನ ಸಿದ್ಧಾಂತ ಗಣಿತ ರೀತ್ಯ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತೇನಿದೆ ಅಲ್ಲಿ ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡುವಂಥದ್ದು. ಇನ್ನು ಸೌರಮಾನ ರೀತಿ ಸೂರ್ಯ ನಿರಯಣ ಮೇಷರಾಶಿ ಪ್ರವೇಶಿಸುವಂಥ ಪುಣ್ಯಕಾಲದ ದಿನ ಅಂದರೆ 13ನೇ ತಾರೀಕು ಶನಿವಾರ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ನಾವು ಈ ದಿನ ಆಚರಣೆ ಮಾಡ್ತಾ ಇರುವಂಥದ್ದು ಚಾಂದ್ರಮಾನ ಯುಗಾದಿ. ಈ ದಿನ ಪ್ರಾತಃ ಕಾಲದಲ್ಲೇ ಎದ್ದು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆಯ ಮುಖ್ಯ ದ್ವಾರಗಳನ್ನು ರಂಗವಲ್ಲಿ ಮತ್ತು ತೋರಣಾದಿಗಳಿಂದ ಸಿಂಗಾರ ಮಾಡಬೇಕು. ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಇನ್ನು ಹೊಸ ವರ್ಷದ ಪಂಚಾಂಗವನ್ನು ದೇವರ ಸಮೀಪ ಇಟ್ಟು ಪೂಜಾ ಸಲಕರಣೆಗಳೊಂದಿಗೆ ಮಹಾಗಣಪತಿ ಪೂಜೆಯನ್ನು ಮಾಡಿ ನಂತರ ಕುಲದೇವತಾ ಅರ್ಚನೆಯನ್ನು ಮಾಡಬೇಕು. ನಂತರ ಬೇವು ಬೆಲ್ಲ ಸೇವನೆ ಮಾಡಿ ಸನ್ಮಿತ್ರರೊಡನೆ ದೈವಜ್ಞರ ಸಮ್ಮುಖದಲ್ಲಿ ಪಂಚಾಂಗ ಪಠಣವನ್ನು ಮಾಡಬೇಕು, ಪಂಚಾಂಗ ಶ್ರವಣವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇದರಿಂದ ಮಹಾಪುಣ್ಯಗಳು ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಕ್ರೋಧಿನಾಮ ಸಂವತ್ಸರ ಆರಂಭ ಆಗ್ತಾ ಇರುವಂಥದ್ದು ಮಂಗಳವಾರದ ದಿನ. ಹಾಗಾಗಿ ಯಾವ ವಾರ ಈ ಹೊಸ ಸಂವತ್ಸರ ಆರಂಭ ಆಗುತ್ತೆ ಅಥವಾ ಯುಗಾದಿ ಹಬ್ಬ ಬರುತ್ತೆ, ಆ ಒಂದು ದಿನದ ಅಧಿಪತಿ ಯಾರಿದ್ದಾರೆ ಅವರನ್ನೇ ಆ ಸಂವತ್ಸರದ ನಾಯಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ಸಂವತ್ಸರಕ್ಕೆ ರಾಜ ಕುಜನಾಗಿರ್ತಾನೆ. ಇನ್ನು ಮಂತ್ರಿ ಶನಿ, ಸೇನಾಧಿಪ ಕೂಡ ಶನಿ, ಹಾಗೆ ಸಸ್ಯಾಧಿಪ ಕುಜ, ಧಾನ್ಯಾಧಿಪನಾಗಿ ಚಂದ್ರ ಇರ್ತಾನೆ, ಅರ್ಘ್ಯಾಧಿಪನಾಗಿ ಶನಿ, ಮೇಘಾಧಿಪನಾಗಿ ಶನಿ, ರಸಾಧಿಪನಾಗಿ ಗುರು, ಇನ್ನು ನೀರಸಾಧಿಪನಾಗಿ ಕುಜ ಮತ್ತು ಪಶುನಾಯಕನಾಗಿ ಯಮ ಇರುವಂಥ ಒಂದು ಸಂವತ್ಸರ ಇದು. ಹಾಗಾಗಿನೇ ಈ ಸಂವತ್ಸರದ ಫಲಗಳು ಬಹಳ ವಿಶೇಷವಾದ ರೀತಿಯಲ್ಲಿ ಇರುತ್ತೆ. ಏಕೆಂದರೆ ಇಲ್ಲಿ ಕುಜ ರಾಜನಾಗಿರೋದ್ರಿಂದ ಗಾಳಿಯಿಂದ ಹೆಚ್ಚು ಮಾಡಲ್ಪಟ್ಟಂತಹ ಪ್ರಚಂಡವಾದಂತಹ ಅಗ್ನಿ ಉದ್ಭವ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಇಲ್ಲಿ ಗ್ರಾಮಗಳನ್ನು ಪಟ್ಟಣಗಳನ್ನು ದಹಿಸುವಂಥದ್ದು ಬೆಂಕಿ. ಆದ್ದರಿಂದಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿರುತ್ತೆ. ಬೆಂಕಿಯ ಅವಘಡಗಳು ಕೂಡ ಈ ವರ್ಷದಲ್ಲಿ ಅಲ್ಲಲ್ಲಿ ಸಂಭವಿಸುವಂಥದ್ದು ಕೂಡ ಇದೆ. ಇನ್ನು ಮೋಡಗಳು ಹೆಚ್ಚಾಗಿ ಮಳೆಯನ್ನು ಸುರಿಸಲ್ಲ. ಹಾಗಾಗಿ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತೆ. ಇನ್ನು ರಾಜರುಗಳಲ್ಲಿ ಯುದ್ಧ ಭಯ ಕಾಡುವಂಥದ್ದು. ಏಕೆಂದರೆ ಕುಜ ಅಗ್ನಿತತ್ವವನ್ನು ಉಳ್ಳಂಥವನು, ಆಕ್ರಮಣಕಾರಿ ಬುದ್ಧಿ ಇರುವಂಥವನು. ಹಾಗಾಗಿನೇ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರೋದ್ರಿಂದ ಅದರಲ್ಲೂ ಭಾರಿ ಶಬ್ದಕ್ಕೆ ಕಾರಕನಾಗಿರುವಂಥ ಕುಜ ವಿಶೇಷ ರೀತಿಯಲ್ಲಿ ಈ ಯುದ್ಧಗಳಿಗೆ ಆಹ್ವಾನ ಕೊಡುವಂಥ ಸಂದರ್ಭಗಳು ಇರುತ್ತೆ. ಹಾಗೆ ಶನಿ ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಭೂಮಿಯಲ್ಲಿ ಬೆಳೆ ಕಡಿಮೆ ಇರುತ್ತೆ, ಮಳೆ ಕೂಡ ಕಡಿಮೆ ಇರುವಂಥದ್ದು. ಇನ್ನು ಅಂತರಿಕ್ಷ ಮೇಘಾಚ್ಛಿತವಾಗಿ ಕಾಂತಿಹೀನವಾಗಿರುತ್ತೆ ಅನ್ನುವಂಥ ಒಂದು ಸಂವತ್ಸರ ಫಲವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಶನಿಯೇ ಈ ವರ್ಷಕ್ಕೆ ಸೇನಾಧಿಪತಿಯಾಗಿರೋದ್ರಿಂದ ರಾಜರುಗಳು ಸೇನೆಗಳನ್ನು ಸಿದ್ಧಪಡಿಸ್ತಾ ಇರ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ಪ್ರಾರಂಭ ಆಗುವಂಥ ಸಂದರ್ಭ ಇರುತ್ತೆ. ಪ್ರಜೆಗಳು ಅಧರ್ಮ ಪ್ರವರ್ತಕರಾಗಿರ್ತಾರೆ. ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ವಿಶೇಷವಾಗಿ ಫಲಿಸುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದೆ. ಇನ್ನು ಕುಜ ಸಸ್ಯಾಧಿಪತಿಯಾಗಿರುವಂಥ ಸಂದರ್ಭದಲ್ಲಿ ಕೆಂಪು ಭತ್ತ, ಮರಳು ಕಾಂತಿ ಭತ್ತ, ತೊಗರಿ, ಕಡಲೆ ಮುಂತಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಲಿಸುತ್ತೆ. ಇನ್ನು ಚಂದ್ರ ಧಾನ್ಯಾಧಿಪತಿಯಾಗಿರೋದ್ರಿಂದ ಈ ವರ್ಷದಲ್ಲಿ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತವೆ. ಇನ್ನು ಪ್ರಜೆಗಳು ಆರೋಗ್ಯವಾಗಿರ್ತಾರೆ, ಮಳೆ ಚೆನ್ನಾಗಿ ಆಗಿ ಸುಭಿಕ್ಷ ಉಂಟಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಎಲ್ಲೆಡೆ ಮಳೆ ಏಕಪ್ರಕಾರವಾಗಿ ನಡೆಯಲ್ಲ ಅನ್ನುವಂಥದ್ದು ಕೂಡ ಇದೆ. ಇನ್ನು ಇಲ್ಲಿ ಶನಿ ಅರ್ಘ್ಯಾಧಿಪತಿ ಆಗಿರೋದ್ರಿಂದ ಮಳೆಯಾಗತ್ತೆ ಅನ್ನುವಂಥ ವಿಚಾರ. ಆದರೆ ಕಳ್ಳರ ಬಾಧೆ ಜಾಸ್ತಿ ಇರುತ್ತೆ, ಅಗ್ನಿ ಭಯ ಇರುತ್ತೆ, ಕ್ಷಾಮ ಬಾಧೆಯೂ ಕೂಡ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಶನಿ ಮೇಘಾಧಿಪತಿ ಆಗಿರೋದ್ರಿಂದ ಬೆಳೆ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಜೊತೆಯಲ್ಲಿದೆ. ಹಾಗಾಗಿನೇ ಪದಾರ್ಥಗಳಿಗೆ ಬೆಲೆ ಹೆಚ್ಚುತ್ತೆ. ಇನ್ನು ಗುರು ರಸಾಧಿಪತಿ ಆಗಿರೋದ್ರಿಂದ ಎಲ್ಲ ಸಸ್ಯಗಳು ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತೆ, ಪ್ರಜೆಗಳು ಆರೋಗ್ಯದಿಂದಿರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಇಲ್ಲಿ ಕುಜ ನೀರಸಾಧಿಪತಿ ಆಗಿರೋದ್ರಿಂದ
ಚಂದನ, ಅಗರು, ಕಸ್ತೂರಿ, ಹವಳ, ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಕಡಿಮೆಯಾಗತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಯಮ ಪಶುನಾಯಕನಾಗಿರೋದ್ರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತೆ, ಮಳೆ ಕಡಿಮೆ ಆಗುತ್ತೆ, ಪಶುಗಳಿಗೆ ಮೇವು ಕೊರತೆ ಉಂಟಾಗುತ್ತೆ. ಹಾಗಾಗಿನೇ ಪಶುಗಳ ಪೀಡೆ ಹೆಚ್ಚಾಗಿ ಉಂಟಾಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ಇನ್ನು ಆದಾಯ ವ್ಯಯಾದಿಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ 8 ಇದ್ದರೆ ಈ ವರ್ಷದಲ್ಲಿ ವ್ಯಯ 14 ಇರುತ್ತೆ. ಆರೋಗ್ಯ 2, ಅನಾರೋಗ್ಯ 3. ಇನ್ನು ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3 ಇರುತ್ತೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ವೃಷಭ ಮತ್ತು ತುಲಾ ರಾಶಿಯವರಿಗೆ ಆದಾಯ 2 ಇದ್ದರೆ ವ್ಯಯ 8 ಇರುತ್ತೆ. ಇನ್ನು ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 5, ರಾಜಕೋಪ 2, ಹಾಗೆ ಸುಖ 6, ದುಃಖ 3. ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 5 ಇದ್ದರೆ ವ್ಯಯ ಕೂಡ 5 ಇರುತ್ತೆ. ಇನ್ನು ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಇನ್ನು ಸುಖ 6, ದುಃಖ 3 ಇರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 5, ವ್ಯಯ 11 ಇರುತ್ತೆ. ಆರೋಗ್ಯ 5 ಇದ್ದರೆ ಅನಾರೋಗ್ಯ 1, ರಾಜಪೂಜಾ 2, ರಾಜಕೋಪ 6, ಸುಖ 6, ದುಃಖ 3 ಇರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಸಂವತ್ಸರದಲ್ಲಿ ಆದಾಯ 2 ಇದ್ದರೆ ವ್ಯಯ 14 ಇರುತ್ತೆ. ಇನ್ನು ಆರೋಗ್ಯ 3, ಅನಾರೋಗ್ಯ 0, ಹಾಗೆ ರಾಜಪೂಜಾ 5, ರಾಜಕೋಪ 6, ಇನ್ನು ಸುಖ 3, ದುಃಖ 3 ಇರುತ್ತೆ. ಇನ್ನು ಧನಸ್ಸು ಮತ್ತು ಮೀನರಾಶಿಯವರಿಗೆ ಆದಾಯ 11 ಇದ್ದರೆ ವ್ಯಯ 5 ಇರುತ್ತೆ. ಆರೋಗ್ಯ 0 ಇದ್ದರೆ ಅನಾರೋಗ್ಯ 4 ಇರುತ್ತೆ. ಇನ್ನು ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಇರುತ್ತೆ. ಇನ್ನು ಕೊನೆಯದಾಗಿ ಮಕರ ಮತ್ತು ಕುಂಭರಾಶಿಯವರಿಗೆ ಈ ಸಂವತ್ಸರದ ಆದಾಯ 14, ವ್ಯಯ ಕೂಡ 14. ಆರೋಗ್ಯ 1 ಇದ್ದರೆ ಅನಾರೋಗ್ಯ 6 ಇರುತ್ತೆ. ಇನ್ನು ರಾಜಪೂಜಾ 5 ಇದ್ದರೆ ರಾಜಕೋಪ 6, ಸುಖ 3, ದುಃಖ ಕೂಡ 3 ಇರುತ್ತೆ. ಇದು ಈ ಕ್ರೋಧಿನಾಮ ಸಂವತ್ಸರದ ಫಲಗಳು. ಹಾಗಾಗಿ ಈ 12 ರಾಶಿಯವರ ಫಲಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ರಿ. ಇನ್ನು ಈ ವರ್ಷದಲ್ಲಿ ಕೃಷಿಕರಿಗೆ ಬೇಕಾಗಿರುವಂಥ ಈ ಮಳೆಯ ಪ್ರಮಾಣ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಮಳೆಯ ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲೂ, 6 ಭಾಗ ಪರ್ವತದಲ್ಲೂ, ಉಳಿದ 4 ಭಾಗ ಭೂಮಿಯ ಮೇಲೆ ಬೀಳುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಮಳೆ ಈ ವರ್ಷದಲ್ಲಿ 2 ಕೊಳಗ ಆಗಿದ್ದರೆ ಗಾಳಿ 3 ಕೊಳಗ ಇರುತ್ತೆ. ಈ ಕೊಳಗದ 60 ಗಾವದ ವಿಸ್ತೀರ್ಣವುಳ್ಳದ್ದಾಗಿರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಪಂಚಾಂಗದಲ್ಲಿ ತಿಳಿಸಿದ್ದಾರೆ. ಹಾಗಾಗಿನೇ ಕ್ರೋಧಿನಾಮ ಸಂವತ್ಸರ ಈ ರೀತಿಯ ಫಲಾಫಲಗಳನ್ನು ತರ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಮನನ ಮಾಡಿಕೊಳ್ಬೇಕು. ಹಾಗೆ ಬಂಧುಗಳೇ, ಈ ಕ್ರೋಧಿನಾಮ ಸಂವತ್ಸರದ ಫಲಾಫಲಗಳನ್ನು ಒಟ್ಟಾರೆ ಸಾರಾಂಶಯುಕ್ತವಾಗಿ ಹೇಳೋದಾದರೆ, ಈ ಸಂವತ್ಸರದಲ್ಲಿ ಈ ಬೆಳೆಗಳೇನಿದೆ ಇದು ಕೀಟಗಳಿಂದ ನಾಶವಾಗಿ ಹೋಗುತ್ತೆ. ಸಾಧಾರಣವಾದಂಥ ಮಳೆ ಬರುವಂಥದ್ದು, ಅದರಲ್ಲೂ ಈ ಚಿಕ್ಕ ಮಕ್ಕಳಿಗೆ ಸಂಕಷ್ಟಗಳು ಹೆಚ್ಚಾಗುತ್ತೆ, ಪೀಡೆಗಳು ಜಾಸ್ತಿ ಇರುತ್ತೆ. ಎಲ್ಲ ಜಾತಿ ಹಾಗೆ ಧರ್ಮದವರು ಮನಬಂದಂತೆ ವರ್ತನೆ ಮಾಡ್ತಾ ಇರ್ತಾರೆ. ಇನ್ನು ರಾಜಕೀಯ ಗೊಂದಲ ಉಂಟಾಗುವಂಥದ್ದು, ಧರ್ಮನಿಷ್ಠರಿಗೆ ಈ ವರ್ಷ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಸಾಧಾರಣ ಮಟ್ಟದ ಜನರಿಗೆ ಅನಾನುಕೂಲಕರವಾದಂಥ ವರ್ಷವಾಗಿರುತ್ತೆ. ಸ್ತ್ರೀಯರು ತಮ್ಮ ನೀತಿ ನಿಯಮಗಳನ್ನು ಮೀರಿ ವರ್ತನೆ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಉತ್ತರ ಭಾಗದ ಪ್ರದೇಶಗಳಿಗೆ ಒಂದು ಬರದ ಭಯ ಕೂಡ ಆವರಿಸ್ಕೊಳ್ಳುತ್ತೆ. ಅನ್ಯಾಯ ಮತ್ತು ಅಧರ್ಮ, ಅಸತ್ಯ ಇವೆಲ್ಲವೂ ಕೂಡ ತುಂಬ ಪ್ರಬಲವಾಗಿರುತ್ತೆ. ಹಾಗೆ ಆಹಾರ ಧಾನ್ಯಗಳು, ಇನ್ನು ಶೇಂಗಾ, ಬೆಲ್ಲ, ಸಕ್ಕರೆ, ಎಣ್ಣೆ, ಬೆಣ್ಣೆ, ಕುಸುಬೆ ಇತ್ಯಾದಿ ರಸವಸ್ತುಗಳ ಫಲ ಚೆನ್ನಾಗಿರುತ್ತೆ. ಹಾಗೆ ಚೈತ್ರ ಮತ್ತು ವೈಶಾಖದಲ್ಲಿ ಎಲ್ಲ ವಸ್ತುಗಳು ಕೂಡ ಮಂದವಾಗಿರುತ್ತೆ. ಜ್ಯೇಷ್ಠ, ಆಷಾಢದಲ್ಲಿ, ಶ್ರಾವಣದಲ್ಲಿ ಅರಿಷ್ಟವಾಗಿರುತ್ತೆ. ಇನ್ನು ಆಶ್ವೀಜ ಮಾಸದಲ್ಲಿ ಕ್ಷೇಮ ಇರುತ್ತೆ. ಅಧಿಕ ಪೀಡೆಗಳು ಕಾರ್ತಿಕ ಮಾಸ ಮತ್ತು ಮಾರ್ಗಶಿರ ಮಾಸದಲ್ಲಿ ಬಾಧಿಸುತ್ತೆ. ಇದು ರೋಗ ಭಯವನ್ನು ಕೂಡ ಹುಟ್ಟಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಪಂಚಾಂಗದ ಪ್ರಕಾರ ಕ್ರೋಧಿ ನಾಮ ಸಂವತ್ಸರದ ಫಲ, ರಾಜರುಗಳು ಯುದ್ಧದಿಂದ ಪ್ರಜೆಗಳನ್ನು ಭಯಪಡಿಸ್ತಾ ಇರ್ತಾರೆ. ಇದರಿಂದ ಪ್ರಜೆಗಳು ದರಿದ್ರರಾಗ್ತಾರೆ. ಮತ್ತು ಕ್ಷಾಮದಿಂದ ಗಿಡಮೂಲಿಕೆಗಳನ್ನು ತಿಂದು ಬದುಕಬೇಕಾದಂಥ ಪರಿಸ್ಥಿತಿ ಕೂಡ ಕೆಲವರಿಗೆ ಬರುತ್ತೆ. ಇನ್ನು ಆಶ್ವಯುಜದಲ್ಲಿ ರಾಜರುಗಳು ಪರಸ್ಪರ ಯುದ್ಧ ಭೀತಿಯನ್ನು ಸೃಷ್ಟಿಸುವಂಥವರು.
ಆದರೆ ಪ್ರಾಣಿಗಳು ಸೌಖ್ಯವಾಗಿರುತ್ತೆ. ಈ ಕಾಳು ಬೆಳೆಗಳು ಕೊಡುವಂಥ ಫಲಗಳೇನಿದೆ ಮಧ್ಯಮವಾಗಿರುತ್ತೆ. ಇನ್ನು ಕಾರ್ತಿಕ ಮಾಸದಲ್ಲಿ ಬೆಂಕಿ ಅಥವಾ ವಿದ್ಯುತ್ ಅವಘಡಗಳು ಆಗುವಂಥದ್ದು, ಇನ್ನು ಶಕ್ತಿ ಪ್ರದರ್ಶನ, ಕೋಮುಗಲಭೆ, ಈ ಗಡಿ ಭಾಗದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ವಾಸ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ಪೀಡೆ, ಹಾಗೆ ಈ ಶತ್ರುಗಳಿಂದ, ಶಸ್ತ್ರಾಸ್ತ್ರಗಳಿಂದ, ಬೆಂಕಿಗಳಿಂದ ಬಾಧೆಗಳು ಕೂಡ ಒಳಗಾಗುವಂಥ ಸಾಧ್ಯತೆ ಇದೆ. ಆದರೆ ಈ ನವನಾಯಕರ ಬಗ್ಗೆ ಈಗಾಗಲೇ ಹೇಳಿದ್ವಿ. ಈ ವರ್ಷದಲ್ಲಿ ರಾಜ ಕುಜನಾಗಿರ್ತಾನೆ, ಮಂತ್ರಿ ಶನಿ ಆಗಿರುವಂಥದ್ದು. ಹಾಗಾಗಿನೇ ಈ ವರ್ಷದ ಜೀವನ ಏನಿದೆ ಅದು ಸ್ವಲ್ಪ ಸಂಕಷ್ಟದಿಂದ ಕೂಡಿರುವಂಥದ್ದು. ಹಾಗೆ ಕ್ರೋಧಿ ನಾಮ ಅಂತ ಹೇಳಿದ್ರೆ ಈ ಕ್ರೋಧ, ದ್ವೇಷ, ವೈಷಮ್ಯ ಭಾವಗಳು ಬಹಳ ವಿಶೇಷವಾಗಿ ಮನುಷ್ಯರಲ್ಲಿರುತ್ತೆ. ಆದ್ದರಿಂದಲೇ ಕೋಪವನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಬೇಕು ಅನ್ನುವಂಥ ವಿಚಾರವನ್ನು ಈ ಸಂವತ್ಸರದಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕು. ಹಾಗೆ 12 ರಾಶಿಯವರು ಕೂಡ ತಮ್ಮ ರಾಶಿಯ ಅಧಿದೇವತೆಯನ್ನು, ತಮ್ಮ ಇಷ್ಟ ದೇವತೆಯನ್ನು ಮತ್ತು ಕುಲದೇವತೆಯ ಆರಾಧನೆಯನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ಇರಲ್ಲ ಅನ್ನುವಂಥ ಒಂದು ಪರಿಹಾರ ಕ್ರಮ ಕೂಡ ಜೊತೆಯಲ್ಲಿದೆ. ಹಾಗಾಗಿ ಎಲ್ಲ ರಾಶಿಯವರು 3 ತಿಂಗಳಿಗೊಮ್ಮೆ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪಂಚಾಂಗ ಪಂಚಭೂತ ತತ್ವಗಳಿಗೆ ಒಳಪಟ್ಟಿರೋದ್ರಿಂದ ಪಂಚಾಂಗ ಶ್ರವಣವನ್ನು ಪ್ರತಿನಿತ್ಯ ಮಾಡಬೇಕು, ಪ್ರತಿನಿತ್ಯ ಅದನ್ನು ಕೇಳಿಸ್ಕೊಳ್ಬೇಕು. ಹಾಗಾಗಿನೇ ಆ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳಿಂದ ಆಗುವಂಥ ದೋಷಗಳೇನು, ಹಾಗೆ ಇನ್ನಿತರ ದೋಷಗಳಿಂದ ಹೇಗೆ ಮುಕ್ತಿಯನ್ನು ಪಡ್ಕೊಳ್ಬೋದು ಅನ್ನುವಂಥ ವಿಚಾರಗಳನ್ನು ನೀವು ಮನನ ಮಾಡ್ಕೊಳ್ತಾ ಇರಬೇಕು. ಹಾಗಾಗಿನೇ ಈ ವಿಶೇಷವಾಗಿ ಆರಂಭ ಆಗಿರುವಂಥ ಯುಗಾದಿ ಹಬ್ಬ ತಮ್ಮೆಲ್ಲರಲ್ಲೂ ಕೂಡ ಹರ್ಷವನ್ನು ತರಲಿ, ಸಂತೋಷವನ್ನು ತರಲಿ, ಆರೋಗ್ಯಪೂರ್ಣವಾದಂಥ ಬದುಕು ನಿಮ್ಮದಾಗಲಿ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ, ಇನ್ನು ಈ ವರ್ಷ ವಿಶೇಷವಾಗಿ ಕೆಲವು ಅವಘಡಗಳಾಗೋದ್ರಿಂದ ನೀವು ಈ ಯುಗಾದಿಯ ದಿನದಿಂದ 9 ದಿನಗಳ ಪರ್ಯಂತ ಚೈತ್ರ ನವರಾತ್ರಿ ಆಚರಣೆಯನ್ನು ಮಾಡಿ. 9 ದಿನವೂ ಕೂಡ ರಾಮನವಮಿಯನ್ನು ಆಚರಣೆ ಮಾಡಿ, ಅಂದರೆ ಶ್ರೀರಾಮಚಂದ್ರನ ಪೂಜೆಯನ್ನು ಮಾಡ್ತಾಯಿರಿ. ಹಾಗೆ ಈ 9 ದಿನಗಳು ಕೂಡ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ದುರ್ಗಾದೇವಿಯ ಪೂಜೆಯನ್ನು ಮಾಡಿದ್ರೆ ದೇವಿಯ ಪ್ರಬಲವಾದಂಥ ರಕ್ಷಣೆ ದೊರೆಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಯುಗಾದಿ ಪಾಡ್ಯದಿಂದ ಹಿಡಿದು ದಶಮಿಯವರೆಗೂ ಕೂಡ ಎಲ್ಲರ ಮನೆಯ ಮುಂಭಾಗದಲ್ಲಿ ಹೊಸ್ತಿಲಿನಲ್ಲಿ ದೀಪವನ್ನು ಇಡುವಂತೆ ನೋಡಿಕೊಳ್ಳಿ. ಇನ್ನು ತುಳಸಿ ಪೂಜೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ, ತುಳಸಿ ದೇವಿಯ ಪಾರಾಯಣವನ್ನು ಮಾಡಿ, ಹಾಗೆ ಶ್ರೀರಾಮಚಂದ್ರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಂತ್ರ ಪಠಣೆಯನ್ನು ಮಾಡ್ಕೊಳ್ತಾ ಇರಿ. ಖಂಡಿತ ಈ ಕ್ರೋಧಿನಾಮ ಸಂವತ್ಸರ ತರುವಂಥ ಅವಘಡಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಯುಗಾದಿಯ ದಿನ ಕೆಲವರು ಏನು ಮಾಡ್ತಾರೆ, ಈ ಪಿತೃಗಳಿಗೆ ಶ್ರಾದ್ದ ಕರ್ಮವನ್ನು ಮಾಡುವಂಥ ಒಂದು ರೂಢಿ ಕೂಡ ಇದೆ. ಹಾಗಾಗಿ ಈ ತರ್ಪಣವನ್ನು ಪಿತೃಗಳಿಗೆ ನೀಡೋದ್ರಿಂದ ಪಿತೃದೋಷಗಳು ನಿವಾರಣೆ ಆಗುತ್ತೆ. ಯಾವುದೇ ರೀತಿಯ ಶಾಪಗಳಿದ್ರೂ ಕೂಡ ಅದರಿಂದ ಪರಿಹಾರ ಕಂಡುಕೊಳ್ಬೋದು ಅನ್ನುವಂಥ ವಿಚಾರ. ಹಾಗಾಗಿನೇ ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಂಡು ಆರೋಗ್ಯಪೂರ್ಣವಾದಂತಹ ಬದುಕನ್ನು ಮಕ್ಕಳು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿದೆ. ಹಾಗಾಗಿನೇ ಈ ಯುಗಾದಿ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು, ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕು. ಅದರಲ್ಲೂ ಈ ಯುಗಾದಿಯ ಸಂದರ್ಭದಲ್ಲಿ ಬಾವಿಯ ನೀರಿನ ಸ್ನಾನ, ನದಿ ನೀರಿನ ಸ್ನಾನ, ಹಾಗೆ ಸಮುದ್ರ ನೀರಿನ ಸ್ನಾನ ಇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಗಂಗಾ ಪೂಜೆ ಮಾಡಿ ಸ್ನಾನವನ್ನು ಮಾಡುವಂಥದ್ದು ಈ ದಿನ ಅತ್ಯಂತ ಅರ್ಥಪೂರ್ಣವಾಗಿರುವಂಥ ಒಂದು ವಿಚಾರ. ಹಾಗಾಗಿ ಬಂಧುಗಳೇ, ಈ ಹೊಸ ವರ್ಷ, ಹೊಸ ಸಂವತ್ಸರ ತಮ್ಮ ಬಾಳಿನಲ್ಲಿ ಬೆಳಕನ್ನು ತರಲಿ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ, ಆರೋಗ್ಯಪೂರ್ಣವಾದಂಥ ಅಷ್ಟೇ ಸುಖಮಯವಾದಂಥ ಬದುಕು ತಮ್ಮದಾಗಲಿ. ತಮ್ಮ ಮನೆ ದೇವರು, ತಮ್ಮ ಕುಲದೇವರ ಅನುಗ್ರಹ ವಿಶೇಷ ರೀತಿಯಲ್ಲಿ ಈ ವರ್ಷ ನಿಮ್ಮ ಮೇಲೆ ಇರುತ್ತೆ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಒತ್ತಡಗಳು ಇರುವಂಥದ್ದು, ಮಾನಸಿಕ ಒತ್ತಡ ಇದೆ, ಕೆಲಸ ಕಾರ್ಯಗಳ ಅಗಾಧತೆ ಜಾಸ್ತಿ ಇರುತ್ತೆ. ಆದರೆ ದಿನ ಕಳೆದಂತೆ ಕ್ರಮೇಣವಾಗಿ ಮನೆಯ ವಾತಾವರಣ ತುಂಬ ಸಂತೋಷದಾಯಕವಾಗಿರುತ್ತೆ. ಹಾಗೆ ಸಮಾಜದಲ್ಲಿರುವಂಥ ಪ್ರಮುಖರ ಪರಿಚಯಗಳು ನಿಮಗೆ ತುಂಬ ಉತ್ಸಾಹದಾಯಕವಾಗಿರುತ್ತೆ. ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಮಾರ್ಗದರ್ಶನ ಪಡ್ಕೊಳ್ಳುವಂಥ ವಿಚಾರಗಳು ನಿಮಗೆ ಫಲಪ್ರದವಾಗುತ್ತೆ, ಅನುಕೂಲಕರವಾಗಿರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಅನ್ನುವಂಥದ್ದು ಇದೆ. ಅದರಲ್ಲೂ
ಈ ಸಂವತ್ಸರದ ಆರಂಭ ಆಗ್ತಾ ಇರುವಂಥದ್ದು ನಿಮ್ಮ ರಾಶಿಯ ಅಧಿಪತಿಯ ಒಂದು ವಾರದಿಂದ. ಹಾಗಾಗಿನೇ ಈ ಸಂವತ್ಸರಕ್ಕೆ ಕುಜ ಅಧಿಪತಿಯಾಗಿರೋದ್ರಿಂದ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮ್ಮ ಮಾತು ನಡೆಯುತ್ತೆ. ಅಧಿಕಾರ ಸ್ಥಾನದಲ್ಲಿರ್ತೀರಿ. ಒಂದು ಕಮಾಂಡಿಂಗ್ ಪೊಸಿಷನ್ ಅನ್ನುವಂಥದ್ದು ನಿಮಗೆ ಈ ದಿನದಲ್ಲೂ ಇರುತ್ತೆ. ಹಾಗೆ ಬಾಲ್ಯ ಸ್ನೇಹಿತರೊಂದಿಗೆ ಇದ್ದಂಥ ಒಂದು ಪೈಪೋಟಿ, ದ್ವೇಷ, ಅಸೂಯೆಗಳು ದೂರವಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಒಂದು ಸಹಕಾರಿ ತತ್ವದ ಮೇಲೆ ಈ ದಿನ ಜೀವನವನ್ನು ನಡೆಸುವಂಥದ್ದು, ಹಾಗೆ ಹಣಕಾಸಿನ ವಿಚಾರದಲ್ಲಿ ಉನ್ನತ ಸೌಲಭ್ಯಗಳು ದೊರೆಯುವಂಥದ್ದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥದ್ದು, ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ಫೇವರಬಲ್ ಆಗಿ ಇರುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಈ ದಿನ ನಿಮ್ಮ ಕೈಲಾದ ದಾನ ಧರ್ಮಾದಿಗಳನ್ನು ಬಡವರಿಗೆ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದಂಥ ಫಲಿತಾಂಶಗಳು ಬರುತ್ತೆ. ಅದರಲ್ಲೂ ನೀವು ಕಠಿಣ ಪರಿಶ್ರಮದಿಂದ ಕೈಗೊಳ್ಳುವಂಥ ವಿಚಾರಗಳಲ್ಲಿ ಮನಸ್ಸಿಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಹಣಕಾಸಿನ ಒಂದು ಮೊಬಿಲಿಟಿ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳು ಬಹಳ ಅದ್ಭುತವಾಗಿ ನಡೆಯುತ್ತೆ. ಒಂದು ರೀತಿಯಲ್ಲಿ ನಿಮಗೆ ವ್ಯಾಪಾರದಿಂದಲೇ ಈ ದಿನದಲ್ಲಿ ಹೆಚ್ಚು ಸಂತೋಷವನ್ನು ಹೊಂದುವಂಥದ್ದು, ಹೆಚ್ಚು ಜನರ ಪರಿಚಯ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಬಂಧುಗಳ ಆಗಮನ ಸಂತೋಷವನ್ನು ತರುತ್ತೆ. ಬಂಧು ಮಿತ್ರರ ಒಡಗೂಡಿ ಈ ದಿನದಲ್ಲಿ ಕೆಲವೊಂದು ವಿಶೇಷ ಸಂದರ್ಭಗಳನ್ನು ನೀವು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ದೀರ್ಘಕಾಲದಲ್ಲಿ ಇದ್ದಂತಹ ಕೆಲವು ವಿವಾದಗಳು ಬಗೆಹರಿಯುತ್ತೆ. ಅಷ್ಟರ ಮಟ್ಟಿಗೆ ನಿಮಗೆ ಹೊಂದಾಣಿಕೆ ಈ ದಿನ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿರೀಕ್ಷಿತ ಪ್ರಗತಿ ಕಂಡುಬರುವಂಥದ್ದಿದೆ. ಮೇಲಧಿಕಾರಿಗಳು, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳಿದೆ. ಹಾಗೆ ಸ್ತ್ರೀಯರ ವಿಚಾರದಲ್ಲೂ ಕೂಡ ಈ ದಿನ ನೀವು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು. ಒಂದು ವೇಳೆ ನೀವೇ ಸ್ತ್ರೀ ಆಗಿದ್ದರೆ ಮತ್ತೋರ್ವ ಸ್ತ್ರೀಯಿಂದ ನಿಮಗೆ ಹೆಚ್ಚಿನ ನೆರವುಗಳು ಕೂಡ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಮನೆಯ ಹೊರಗಿನ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ನೀವು ನಿರ್ವಹಣೆ ಮಾಡ್ತೀರಿ. ಮನೆಯ ಒಳಗಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಿಮ್ಮದು ಒಂದು ಮುಂಚೂಣಿಯ ಸ್ಥಾನವಾಗಿ ಇರುತ್ತೆ. ಒಂದು ಕಮಾಂಡಿಂಗ್ ಪೊಸಿಷನಲ್ಲಿ ಈ ಸಂದರ್ಭದಲ್ಲಿ ಇರ್ತೀರಿ. ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಮಾತಿಗೆ ವಿಶೇಷ ರೀತಿಯಲ್ಲಿ ಗೌರವ ಸ್ಥಾನಮಾನಗಳು ಕೂಡ ಇರುವಂಥದ್ದು. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಪೂರ್ವ ಸಿದ್ಧತೆ ಈ ದಿನವೂ ಆಗುವಂಥದ್ದು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರ್ತಾನೆ. ಹಾಗಾಗಿನೇ ಈ ಬೆಳಗಿನ ಅವಧಿಯಲ್ಲಿ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿಗಳು ಇರುತ್ತೆ. ವಾತಾವರಣ ಚೆನ್ನಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಲಿಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿರುವಂಥ ಸಮಯ ಸಿಕ್ಕತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ತುಂಬ ಆಶಾದಾಯಕವಾಗಿರುವಂಥದ್ದು. ನಿಮ್ಮ ಪರಿಶ್ರಮ ಈ ದಿನ ವ್ಯಾಪಾರವನ್ನು ವಿಸ್ತರಣೆ ಮಾಡುತ್ತೆ. 4 ಜನರಿಗೆ ಅನುಕೂಲವಾಗುವಂಥ ಒಂದು ವಿಶೇಷವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ವ್ಯವಹಾರಗಳಲ್ಲಿ ಹಠಾತ್ತಾಗಿ ಒಂದು ಯಶಸ್ಸು ಸಿಕ್ಕೋದ್ರಿಂದ ನಿಮ್ಮ ಕೀರ್ತಿ ಸ್ಥಾನಮಾನ ಕೂಡ ಹೆಚ್ಚಾಗುತ್ತೆ. ಇನ್ನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಸೋಲು ಅನ್ನುವಂಥ ಮಾತೇ ಇಲ್ಲ. ಎಲ್ಲದರಲ್ಲೂ ಗೆಲುವು ಇರುವಂಥದ್ದು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಉಳಿತಾಯವನ್ನು ಇನ್ವೆಸ್ಟ್ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ವ್ಯಾಪಾರ ವಹಿವಾಟುಗಳು ಬಹಳ ಅದ್ಭುತವಾಗಿ ನಡೆಯುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ತೀರ್ಮಾನ, ನಿಮ್ಮ ಮಾತು, ನಿಮ್ಮ ನಡತೆ ನಿಮ್ಮ ಒಂದು ಮೌಲ್ಯವನ್ನು ಹೆಚ್ಚಿಸುತ್ತೆ. ಅಷ್ಟೊಂದು ತೂಕದ ಮನುಷ್ಯರಾಗಿ ಈ ದಿನ ನೀವು ಇರ್ತೀರಿ. ಇನ್ನು ಆತ್ಮೀಯರಿಂದ ಅಮೂಲ್ಯವಾದಂಥ ಮಾಹಿತಿಗಳು ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಕಷ್ಟ ಸುಖ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಗೋ ಬಂಧುಗಳಿಗೋ ನೆರವನ್ನು ನೀಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಪರೋಪಕಾರ ತತ್ವ ಬಹಳ ವಿಶೇಷವಾಗಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ನಿರ್ಧಾರಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಕಾರ್ಯಗತಗೊಳಿಸ್ತೀರಿ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತೀರಿ. ಅದರಲ್ಲೂ ನಿಮ್ಮ ಸ್ವಂತ ವಿವೇಚನೆಯಿಂದ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಫಲಪ್ರದವಾದಂಥ ದಿನ ಇದು ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ
ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬರುವಂಥದ್ದು ಕೂಡ ಇದೆ. ಅದರಲ್ಲೂ ನಿಮ್ಮ ವೃತ್ತಿಪರವಾದಂಥ ಬದುಕಿನಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ಫಲಿತಾಂಶ ಬಂದದ್ದನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥ ತತ್ವವನ್ನು ಈ ದಿನ ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ನೋಡಿ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಗುರಿ ಸಾಧನೆಗೆ ಸುಲಭದ ಮಾರ್ಗ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಹಠದ ಸ್ವಭಾವದಿಂದ ಈ ಸಂದರ್ಭದಲ್ಲಿ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗಲ್ಲ. ಇದರಿಂದ ವಿಚಲಿತರಾಗ್ತೀರಿ, ಕೆಟ್ಟ ದಾರಿ ಹಿಡಿಯುವಂಥದ್ದು. ಹಾಗೆ ನಿಮ್ಮ ಹಿತಶತ್ರುಗಳ ಒಂದು ಒತ್ತಡಕ್ಕೆ ಮಣಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದಲೇ ನಿಮ್ಮ ವೈಯಕ್ತಿಕ ಬದುಕಿಗೆ ಸ್ವಲ್ಪ ಧಕ್ಕೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕೌಟುಂಬಿಕ ವಿಚಾರಗಳಿಂದ ಒತ್ತಡಗಳು ಉಂಟಾಗುವಂಥದ್ದು ಕೂಡ ಇದೆ. ಇದು ವೈವಾಹಿಕ ಜೀವನದಲ್ಲಿ ಸುಖ ಕಂಡರೂ ಕೂಡ ಒಂದು ರೀತಿಯಲ್ಲಿ ಬಾಧೆಗೆ ಒಳಪಡುವಂಥದ್ದು ಕೂಡ ಇದೆ. ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ ಈ ದಿನದಲ್ಲಿ. ಇನ್ನು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ತುಂಬ ಪ್ರಾಯೋಗಿಕ ದೃಷ್ಟಿಯಿಂದ ನೀವು ನೋಡಬೇಕಾಗತ್ತೆ. ಪ್ರಾಕ್ಟಿಕಲ್ಲಾಗಿ ನೋಡಿ, ಭಾವನಾತ್ಮಕವಾಗಿ ಜೀವನವನ್ನು ನಡೆಸಬೇಡಿ, ಅದು ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಇನ್ನು ವಿಶೇಷವಾಗಿ ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು ಗೌರವಿಸುವಂಥ ಒಂದು ವಿಶೇಷ ದಿನ ಇದು. ಹಾಗಾಗಿನೇ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಈ ದಿನ ತೋರಿಸಲಿಕ್ಕೆ ಅವಕಾಶ ಸಿಕ್ಕತ್ತೆ. ಸಮರ್ಥವಾಗಿ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಆರಂಭದಲ್ಲೇ ಕೆಲವೊಂದು ತೊಡಕುಗಳನ್ನು ಎದುರಿಸಬೇಕಾಗತ್ತೆ. ದಿನ ಚೆನ್ನಾಗಿರಲಿ ಅಂತ ಹೇಳಿ ಬಯಸ್ತೀರಿ, ಆದರೆ ಈ ಕಿಡಿಗೇಡಿಗಳ ಹಾವಳಿಯಿಂದ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಅನಿರೀಕ್ಷಿತವಾದಂಥ ಘಟನೆಗಳು ಈ ದಿನ ಘಟಿಸುವಂಥದ್ದು. ಹಾಗೆ ಕೆಲವೊಂದು ನಕಾರಾತ್ಮಕವಾದಂಥ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಕೂಡ ಈ ದಿನ ಬಹಳ ಬೇಗ ನಿಮಗೆ ಬಂದೊದಗುವಂಥದ್ದು ಇದೆ. ಹಾಗಾಗಿ ಈ ದಿನದ ಎಲ್ಲ ನಿಮ್ಮ ಯೋಜನೆಗಳನ್ನು ಬುಡಮೇಲು ಮಾಡುವಂಥ ಒಂದು ಆಲೋಚನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಇನ್ನು ಪ್ರಮುಖ ಕಾರ್ಯಗಳಲ್ಲಿ ನೀವು ಕೈಗೊಳ್ಳುವಂಥ ತೀರ್ಮಾನಗಳಾಗಲಿ ನಿಮ್ಮ ಆಲೋಚನೆಗಳಾಗಲಿ ಸ್ಥಿರವಾಗಿರಲ್ಲ. ಏಕೆಂದರೆ ಮನಸ್ಸು ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸನ್ನು ಒಂದು ಕಡೆ ನಿಯಂತ್ರಣ ಮಾಡಿಕೊಳ್ಬೇಕು. ನೀವು ತೆಗೆದುಕೊಂಡಂಥ ತೀರ್ಮಾನಗಳಿಗೆ ಬದ್ಧರಾಗಬೇಕಾಗತ್ತೆ. ಹಾಗಾಗಿನೇ ಸಾಧಕ ಬಾಧಕಗಳನ್ನು ನೋಡೇ ನೀವು ಒಂದು ಡಿಸೈಡ್ ಮಾಡುವಂಥದ್ದು, ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಆಗಿರಬೇಕಾಗತ್ತೆ. ಇನ್ನು ಈ ಒಂದು ಸಣ್ಣ ನಿರ್ಲಕ್ಷ್ಯತನ ಏನಿದೆ ಅದು ನಿಮ್ಮ ಮೋಸ ಹೋಗುವಂಥದ್ದಕ್ಕೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ನಂಬಬೇಡಿ. ಹಾಗೆ ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ವಿಸ್ತರಣೆ ಮಾಡಬೇಕು, ವ್ಯಾಪಾರದಲ್ಲಿ ಏನೋ ಅಚೀವ್ ಮಾಡ್ತೀನಿ ಅಂತ ಹೇಳಿ ಹೋಗುವಂಥದ್ದು ಈ ದಿನ ಅಷ್ಟೊಂದು ಕಾರ್ಯಸಾಧ್ಯ ಅಲ್ಲ. ಹಾಗೆ ಹೊಸ ವ್ಯವಹಾರಗಳನ್ನು, ಹೊಸ ಲೆಕ್ಕಾಚಾರಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿದೆ. ಒಳ್ಳೆಯ ಸಮಯ ನೋಡಿಕೊಂಡು ನಿಮ್ಮ ಹೊಸ ಕೆಲಸಗಳನ್ನು ಆರಂಭ ಮಾಡಿ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ಯಾವುದೇ ರೀತಿಯ ಪ್ರೀತಿಯ ಜೀವನದಲ್ಲಿ ಗೊಂದಲಮಯವಾದಂಥ ಒಂದು ವಾತಾವರಣ ಇದ್ದರೆ ಅದು ತಿಳಿಯಾಗತ್ತೆ. ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನದ ಆರಂಭದಲ್ಲಿ ಸ್ವಲ್ಪ ತೊಂದರೆಗಳಿದ್ದರೂ ಕಳೆದಂತೆ ನಿಮಗೆ ಉತ್ತಮವಾದಂಥ ಅನುಕೂಲಗಳು ಉಂಟಾಗತ್ತೆ, ಸಂತೋಷ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಭೂ ವರಾಹಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಜೀವನದಲ್ಲಿ ತುಂಬ ಸಂತೋಷ ಇರುವಂಥ ದಿನ. ಅದರಲ್ಲೂ ಒಂದು ಹಬ್ಬ ಹರಿದಿನ, ಏನೋ ಒಂದು ಆಧ್ಯಾತ್ಮಿಕ ಸಾಧನೆ, ಸೇವೆ ನಿಮ್ಮ ಮನಸ್ಸಿನಲ್ಲಿ ವಿಶೇಷವಾದಂಥ ಒಂದು ಸಂಚಲನವನ್ನು ಮೂಡಿಸುತ್ತೆ. ಒಂದು ವೈಬ್ರೇಷನ್ ಇದೆ ಈ ದಿನ. ಹಾಗೆ ನಿಮ್ಮ ಆಲೋಚನಾ ಶಕ್ತಿ ಕೂಡ ತುಂಬ ಪ್ರಖರವಾಗಿ ಇರುವಂಥದ್ದು. ಎಂಥ ಸಮಸ್ಯೆಗಳೇ ಬರಲಿ ಅದನ್ನು ಒಂದು ಕೈ ನೋಡಿಬಿಡೋಣ
ಅದನ್ನು ಎದುರಿಸೋಣ ಅನ್ನುವಂಥ ಸ್ಥೈರ್ಯಗಳು ಹೆಚ್ಚಾಗಿರುವಂಥ ದಿನ. ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ ನಿಮಗೆ. ಹಾಗೆ ಈ ಕೌಟುಂಬಿಕ ಜೀವನಗಳು ಏರಿಳಿತಗಳಿದ್ದರೂ ಕೂಡ ಅದರ ಒಂದು ಸ್ವಾದವನ್ನು ನೀವು ಸದಾ ಅನುಭವಿಸುವಂಥವ್ರು. ಅಂಥದ್ರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅನ್ನುವಂಥದ್ದನ್ನು ಇಟ್ಕೊಂಡಿದ್ದೀರಿ. ಇದು ಬಹಳ ರಹಸ್ಯಮಯವಾಗಿರ ಅಷ್ಟೇ ಒಂದು ದಾಷ್ಟಿಕವಾಗಿರುವಂಥ ಒಂದು ವಿಚಾರ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ. ಇನ್ನು ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಕೂಡ ಮನಸ್ತಾಪಗಳಾಗಿರುತ್ತೆ. ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುತ್ತೆ. ಒಟ್ಟಾರೆ ಒಂದು ಹೊಂದಾಣಿಕೆಯ ಜೀವನ ನಿಮ್ಮದಾಗಿರುತ್ತೆ. ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಅಧಿಕಾರಿಗಳಾಗಲಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರವಾಗಲಿ ಬಹಳ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ತುಂಬ ಧನಾತ್ಮಕವಾಗಿರ್ತೀರಿ. ನಿಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿರುತ್ತೆ. 4 ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ದಿನವಾಗಿರುತ್ತೆ. ಅದನ್ನು ನೀವು ಅನುಭವಿಸಲಿಕ್ಕೆ ಸರ್ವ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ಪಕ್ಕಕ್ಕಿಡಿ. ಅಂದರೆ ಒತ್ತಡದ ಜೀವನವನ್ನು ಈ ದಿನ ನಡೆಸಬೇಡಿ. ಹಾಗೆ ಕಾಲಕ್ಕೆ ಸರಿಯಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಿಮಗೆ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯವಹಾರಗಳು ಸುಗಮವಾಗಿ ಸಾಗುವಂಥ ದಿನ. ಯಾವುದೇ ರೀತಿಯ ಅಡೆತಡೆಗಳಿಲ್ಲ, ಅಡಚಣೆಗಳಿಲ್ಲ. ಭಾಳ ವಿಶೇಷವಾದ ಫಲ ಲಾಭ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಪ್ರಮುಖ ಕಾರ್ಯಗಳನ್ನು ಈ ದಿನದಲ್ಲಿ ಮುಂದೂಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ನಿರ್ಧಾರಗಳು ನಿಮಗೆ ಅಷ್ಟೊಂದು ಸಮಾಧಾನಕರವಾಗಿರಲ್ಲ. ಹಾಗಾಗಿನೇ ಒಮ್ಮೆ ತೆಗೆದುಕೊಂಡಂಥ ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದು, ಮತ್ತೊಮ್ಮೆ ಪಕ್ಕಾ ನಿರ್ಧಾರಕ್ಕೆ ಬದ್ಧರಾಗುವಂಥ ಒಂದು ವಿಚಾರ ಕೂಡ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನದ ಮನಸ್ಸು ಒಂದು ಭದ್ರತೆಯ ಕಡೆಗೆ, ಅಷ್ಟೇ ಒಂದು ಶಿಸ್ತಿನ ಕಡೆಗೆ ವಾಲಿರುವಂಥದ್ದು ಕೂಡ ಇದೆ. ಹಾಗಾಗಿ ಬೇರೆಯವರ ತಪ್ಪುಗಳು ಬಹಳ ಬೇಗ ನಿಮಗೆ ಗೊತ್ತಾಗುತ್ತೆ. ಅಂಥ ತಪ್ಪುಗಳನ್ನು ತಿದ್ದಲಿಕ್ಕೆ ಹೋಗಿ ಒಂದು ಮಾತುಕತೆ, ವಿವಾದ, ಚರ್ಚೆ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಮೂಲದಲ್ಲೇ ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸಾಮಾಜಿಕ ಸಂಬಂಧಗಳನ್ನು ಗಟ್ಟಿ ಮಾಡುವಂಥ ಕೆಲಸಗಳು ನಿಮ್ಮಿಂದಾಗತ್ತೆ. ಎಲ್ಲ ಒಂದು ಕಡೆ ರಿಲೇಷನ್ಶಿಪ್ಪನ್ನು, ಒಂದು ಬಾಂಡೇಜನ್ನು ಈ ದಿನ ಭದ್ರಪಡಿಸುವಂಥ ಕೆಲಸಗಳು ಕೂಡ ಆಗುವಂಥದ್ದು ಇದೆ. ನಿಮ್ಮ ಒಳ್ಳೆಯ ಮಾತು, ಸವಿಯಾದಂಥ ಮಾತು ಎಲ್ಲರ ಮನವನ್ನು ಗೆಲ್ಲುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಬೇರೆಯವರಿಗಾಗಿಯೂ ಕೂಡ ಶ್ರಮ ಪಡುವಂಥದ್ದು ಕೂಡ ಇದೆ. ನಿಮ್ಮ ವೈಯಕ್ತಿಕ ಬದುಕಿಗಾಗಿ, ಹಾಗೆ ಬೇರೆಯವರಿಗಾಗಿ, ನೆರೆಹೊರೆಯವರಿಗಾಗಿ ಕೂಡ ಈ ದಿನ ನಿಮ್ಮ ಶ್ರಮ ಇರುತ್ತೆ. ಇದು ಬಹಳ ವಿಶೇಷವಾಗಿ ಎದ್ದು ಕಾಣಿಸುವಂಥ ಒಂದು ಶ್ರಮ. ಹಾಗೆ ಇದ್ದಕ್ಕಿದ್ದಾಗೆ ಅನಿರೀಕ್ಷಿತ ಘಟನೆಗಳು ನಿಮ್ಮ ಮನಸ್ಸಿಗೆ ಒಮ್ಮೆ ಬೇಸರವನ್ನು ತರಿಸಿದ್ರೂ ಕೂಡ ಅದರ ಫಲಿತಾಂಶಗಳು ದೀರ್ಘಾವಧಿಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ಅನ್ನುವಂಥ ಒಂದು ಪಾಸಿಟಿವ್ ನೋಟಲ್ಲಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸ್ಪರ್ಧೆಗಳು ಇರುವಂಥದ್ದು, ಪೈಪೋಟಿ ಇದೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಒಂದು ವಿದ್ಯಾರ್ಥಿ ಜೀವನದ ಬದುಕಿನಲ್ಲಿ ಕೂಡ ಹೆಚ್ಚು ಸ್ಪರ್ಧೆಗಳು ಈ ದಿನ ಇರುತ್ತೆ. ಹಾಗೆ ಒಂದು ಸ್ಪರ್ಧೆ, ಒಂದು ಹೋರಾಟವೇ ನಿಮ್ಮ ಜೀವನವಾಗಿ ಇರುವಂಥದ್ದು. ಬಹಳ ಕಷ್ಟಪಟ್ಟಿದ್ದೀರಿ, ಬಹಳ ಹೋರಾಟ ಮಾಡಿದ್ದೀರಿ. ಏನೋ ಒಂದು ಹಂತಕ್ಕೆ ಶಾಂತಿ ಸಮಾಧಾನದಿಂದ ಇರುವಂಥ ಸಂದರ್ಭದಲ್ಲಿ ಈ ಒಂದು ದಿನದ ವಿಚಾರಗಳೇನಿದೆ ಅದು ನಿಮಗೆ ಒತ್ತಡವನ್ನು ಕೂಡ ತರುವಂಥದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ವಿಚಾರಗಳು ಮನಸ್ಸಿಗೆ ಮುಟ್ಟತ್ತೆ. ಹಾಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸ ಅಷ್ಟೊಂದು ಒಳ್ಳೆಯದಲ್ಲ. ಯಾವುದಕ್ಕೂ ಕೂಡ ಸ್ವಲ್ಪ ಇತಿಮಿತಿ ಇರಬೇಕು ಅನ್ನುವಂಥದ್ದನ್ನು ಹಿರಿಯರು ಹೇಳಿದ್ದಾರೆ. ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಮಕ್ಕಳ ಜೊತೆ ಸೌಹಾರ್ದಯುತವಾಗಿ ಇರ್ತೀರಿ, ಅವರ ಬೇಕು ಬೇಡಗಳನ್ನು ಕೇಳಿಸ್ಕೊಳ್ತೀರಿ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರಿ.
ಹಾಗೆ ಈ ದಿನ ವಯಸ್ಸಾದ ವ್ಯಕ್ತಿಗಳ ಆರೋಗ್ಯವನ್ನು ನೀವು ನೋಡಿಕೊಳ್ಳುವಂಥದ್ದು, ಮನೆಗೆ ಬೇಕಾದಂತಹ ಕೆಲವು ಸೌಲಭ್ಯಗಳನ್ನು ನೋಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಸಂದರ್ಭ ನಿಮ್ಮ ರಾಶಿಯ ಅಧಿಪತಿಯಾದಂಥ ಕುಜ ಈ ಸಂವತ್ಸರವನ್ನು ಮುನ್ನಡೆಸುವಂಥವನು. ಹಾಗಾಗಿನೇ ನಿಮ್ಮ ಮುಂಚೂಣಿಯ ಜೀವನ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನಿದೆ, ಇದು ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ಒಂದು ನಾಯಕನ ಸ್ಥಾನದಲ್ಲಿ ಇಟ್ಟಿರುತ್ತೆ. ನಿಮ್ಮ ಮಾತು ನಡೆಯುತ್ತೆ, ನಿಮ್ಮ ತೀರ್ಮಾನಗಳು ಕ್ರಮಬದ್ಧವಾಗಿರುತ್ತೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನದಲ್ಲಿ ನಿಮ್ಮ ಮಾತು ಕೂಡ ಅಷ್ಟೇ ಪ್ರಖರವಾಗಿರುವಂಥದ್ದು, ಕಮಾಂಡಿಂಗ್ ಆಗಿ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಅಧಿಕಾರಯುಕ್ತವಾದಂತಹ ದಿನ. ಒಳ್ಳೆಯ ಫಲಗಳನ್ನು ಮನಸ್ಸು ಮಾಡಿದ್ರೆ ಪಡ್ಕೊಳ್ತೀರಿ. ಅದಕ್ಕಾಗಿ ಭಗವಂತನ ಅನುಗ್ರಹ ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಹಿನ್ನಡೆ ಇದೆ. ಕೊಟ್ಟ ಕಾಸು ವಾಪಸ್ಸು ಬರಲ್ಲ, ಗಂಟು ನಂಟು ಎರಡೂ ಉಳಿಯಲ್ಲ, ಅಂಥ ಒಂದು ಪರಿಸ್ಥಿತಿ ಈ ದಿನ ಬರಬಹುದು. ಹಾಗಾಗಿ ಹೊಸದಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಮಿತ್ರರಿಂದ ಕೆಲವೊಂದು ಅವಘಡಗಳು, ಅನರ್ಥಗಳು ಕೂಡ ಆಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ಗಾಳಿ ಸುದ್ದಿ ಹಬ್ಬಿಸುವಂಥದ್ದು. ಹಾಗೆ ನಿಮ್ಮ ಒಂದು ಪೇಷನ್ಸನ್ನು ಟೆಸ್ಟ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಅವರು ಇದ್ದೇ ಇರುವಂಥವ್ರು. ಹಾಗಾಗಿ ನಿಮ್ಮನ್ನು ನೋಡಿ ಅವರು ಒಂದು ಕಾಲಹರಣ ಮಾಡುವಂತಹ ಸಂದರ್ಭಗಳು ಸೃಷ್ಟಿಯಾಗ್ಬೋದು. ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಇನ್ನು ಈ ದಿನದಲ್ಲಿ ವಯಸ್ಸಾದಂಥ ವ್ಯಕ್ತಿಗಳ ಆರೋಗ್ಯದ ಕಡೆ ಗಮನವನ್ನು ಕೊಡ್ತೀರಿ. ಮನೆಯಲ್ಲಿ ಸ್ವಲ್ಪ ಆರೋಗ್ಯಕ್ಕಾಗಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಸ್ವಲ್ಪ ಓಡಾಟ, ಖರ್ಚು ವೆಚ್ಚಗಳು ಕೂಡ ಇರುವಂಥದ್ದು. ಹಾಗೆ ಈ ರಾಜಕೀಯ ಚಟುವಟಿಕೆಗಳಲ್ಲಿ ಈ ದಿನ ಹೆಚ್ಚಿನ ಸಮಯ ಕಳೆಯುವಂಥದ್ದು, ಅದು ನಿಮಗೆ ತುಂಬ ಆಸಕ್ತಿದಾಯಕವಾದಂಥ ಒಂದು ವಿಚಾರ. ಹಾಗಾಗಿ ಈ ಪಾಲಿಟಿಕ್ಸ್ ಬಗ್ಗೆ ಮಾತಾಡುವಂಥದ್ದು, ಹಾಗೆ ಅದರ ಬಗ್ಗೆ ಈ ದಿನ ಒಂದು ಒಳ್ಳೆಯ ಕಮ್ಯುನಿಕೇಷನನ್ನು ಇಟ್ಕೊಂಡಿರುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಮೃದು ಸ್ವಭಾವ ಏನಿದೆ, ಅದು ಜನರನ್ನು ಈ ದಿನ ಆಕರ್ಷಣೆ ಮಾಡುವಂಥದ್ದು. ಹಾಗಾಗಿ ನಿಮ್ಮ ತೀರ್ಮಾನ, ನಿಮ್ಮ ಒಂದು ಅಭಿಪ್ರಾಯ 4 ಜನರಿಗೆ ಮೆಚ್ಚುಗೆ ಆಗುವಂಥ ಅಂಶವಾಗುತ್ತೆ. ಇನ್ನು ಈ ದಿನ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ, ಹಾಗೆ ಭಗವಂತನ ಧ್ಯಾನ, ಯೋಗ ಇತ್ಯಾದಿಗಳಿಗಾಗಿ ಹೆಚ್ಚು ಸಮಯವನ್ನು ಮೀಸಲಿಡುವಂಥದ್ದು ಕೂಡ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ತುಂಬ ಉತ್ಸಾಹ ಇರುವಂಥ ದಿನ. ಹೊಸ ಜನರ ಭೇಟಿ, ಅವರ ಒಂದು ಶುಭಾಶಯ ಈ ದಿನದಲ್ಲಿ ನಿಮ್ಮನ್ನು ಚೈತನ್ಯಯುತವನ್ನಾಗಿ ಮಾಡುತ್ತೆ. ತುಂಬ ಆ್ಯಕ್ಟಿವೇಟ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ವ್ಯಕ್ತಿಯನ್ನು ಹೇಗಿದ್ದಾರೋ ಹಾಗೇ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಆ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ದೋಷಗಳು ನಿಮಗೆ ಕಾಣಲ್ಲ. ಹಾಗಾಗಿ ವ್ಯಕ್ತಿಗಳ ಬಗ್ಗೆ ಒಂದು ವೈಯಕ್ತಿಕವಾದಂಥ ಸಂಬಂಧಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಅನ್ಕಂಡೀಷನಲ್ ಆಗಿರುವಂಥ ಒಂದು ರಿಲೇಷನ್ಶಿಪ್ಪನ್ನು ಈ ದಿನ ಇಟ್ಕೊಳ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಒಂದು ಕಷ್ಟ ಸಹಿಷ್ಣುತೆ, ಇದಕ್ಕೆ ಹಿಡಿದ ಕನ್ನಡಿಯಾಗಿ ಇರುವಂಥದ್ದು. ಇನ್ನು ಎಲ್ಲ ಕೆಲಸದಲ್ಲೂ ಕೂಡ ನೀವು ಸ್ವಲ್ಪ ಕಷ್ಟಪಡಲೇಬೇಕು. ಯಾವುದೂ ಕೂಡ ಸುಲಭವಾಗಿ ಸಿಕ್ಕಲ್ಲ, ಸಿಕ್ಕಿದ್ರೂ ಕೂಡ ಅದು ಶಾಶ್ವತವಾಗಿರಲ್ಲ. ಹಾಗಾಗಿ ಕಷ್ಟಪಟ್ಟು ನೀವೇ ಸಂಪಾದನೆ ಮಾಡಿಕೊಂಡಿರುವಂಥ ವಿಚಾರಗಳಲ್ಲಿ ನಿಮಗೆ ತುಂಬ ತೃಪ್ತಿ ಇದೆ. ಅದನ್ನು 4 ಜನರಲ್ಲಿ ಹೇಳಿಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಹಾಗಾಗಿನೇ ತುಂಬ ಪ್ರಾಕ್ಟಿಕಲ್ಲಾಗಿ ಶ್ರಮ ಅರಿತು ದುಡಿಯುವಂಥ ಒಂದು ಸ್ವಭಾವ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಭಾವನಾತ್ಮಕವಾದಂಥ ಬೆಂಬಲವನ್ನು ಪಡ್ಕೊಳ್ತೀರಿ. ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ತೀರ್ಮಾನವನ್ನು ಕೈಗೊಳ್ತೀರಿ. ಹಾಗೆ ನಿಮ್ಮ ಹೆಗಲಿಗೆ ಬರುವಂತಹ ಹೆಚ್ಚುವರಿ ಜವಾಬ್ದಾರಿಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಮಕ್ಕಳ ವಿಚಾರದಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಂಡರೂ ಕೂಡ ಅದು ಬಹಳ ಪ್ರಬುದ್ಧವಾಗಿರುತ್ತೆ, ಮೆಚೂರ್ಡ್ ಆಗಿರುತ್ತೆ ಈ ದಿನದ ನಿಮ್ಮ ತೀರ್ಮಾನಗಳು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ
ಸ್ವಲ್ಪ ಗೊಂದಲಮಯವಾದಂಥ ಪರಿಸ್ಥಿತಿ ಇರುವಂಥದ್ದು, ಯಾವುದರಲ್ಲೂ ಕ್ಲಾರಿಟಿ ಇಲ್ಲ, ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದೇ ಸ್ವಲ್ಪ ಕಷ್ಟವಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ವಿದ್ಯುತ್ ಶಕ್ತಿಯಿಂದ, ಗ್ಯಾಸಿಂದ ಬಹಳ ವಿಶೇಷವಾಗಿ ಅಲರ್ಟ್ ಆಗಿರಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿಗಳು ನೀವು ಅಂದುಕೊಂಡಂಥ ರೀತಿಯಲ್ಲಿರಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಸ್ನೇಹಿತರೇ ನಿಮಗೆ ಕೈ ಕೊಡುವಂಥದ್ದು, ನಂಬಿದವರೇ ದ್ರೋಹ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಇಡುವಂಥದ್ದು ತುಂಬ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಎಡವಟ್ಟುಗಳಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಇರ್ಬೋದು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸರಿ ಹೋಗ್ತಾ ಇಲ್ವಲ್ಲ ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಆದರೆ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಅದನ್ನು ಮುಂದೆ ನಾವು ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಈ ಬಗ್ಗೆ ನಂಬಿಕೆಯಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ ಗಮನ ಕೊಡಿ. ಇನ್ನು ವ್ಯಾಪಾರ ಚಟುವಟಿಕೆಗಳು ಈ ದಿನ ಸಾಮಾನ್ಯವಾಗಿ ಇರುವಂಥದ್ದು. ಇನ್ನು ನಿರುದ್ಯೋಗದ ಪ್ರಯತ್ನಗಳು ಕೂಡ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರಿಗೆ ನಿಮ್ಮಿಂದ ಸಹಾಯಗಳು ಸಿಕ್ಕಲ್ಲ, ಅವರಿಂದ ಸಹಾಯ ಪಡ್ಕೊಳ್ತೀರಿ. ಆದರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ಸಿದ್ಧಾಂತದಲ್ಲಿರ್ತೀರಿ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ಥಿರವಾದ ಲಾಭವನ್ನು ಪಡ್ಕೊಳ್ಳುವಂಥ ದಿನ. ಯಾವುದೇ ಕೆಲಸ ಮಾಡಿದ್ರೂ ಸ್ಥಿರವಾಗಿರಬೇಕು. ಹಾಗಾಗಿನೇ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಸೆಟ್ಲಾಗಲ್ಲ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಕೂಡಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೌಟುಂಬಿಕ ಸೌಕರ್ಯಗಳಿಗಾಗಿ ಹಣ ಸ್ವಲ್ಪ ಖರ್ಚಾಗುತ್ತೆ ಈ ದಿನದಲ್ಲಿ. ಆದರೆ ನಿಮ್ಮ ಶ್ರಮ ಮಾತ್ರ ಸಾರ್ಥಕವಾಗಿರುತ್ತೆ. ಮನಸ್ಸಿಗೆ ತೃಪ್ತಿ ಕೂಡ ಇದೆ. ಇನ್ನು ನಿಮ್ಮ ಸಂಗಾತಿ ಅಸಮಾಧಾನದಿಂದ ಇದ್ದರೆ ಅಥವಾ ಅವರ ಅಸಹಕಾರ ಮನೋಭಾವ ನಿಮಗೂ ಕೂಡ ಬೇಸರವನ್ನು ತರಿಸುವಂಥದ್ದು. ಏಕೆಂದರೆ ಈ ದಿನ ಸ್ವಲ್ಪ ಡಿಪೆಂಡೆನ್ಸಿ ಅನ್ನುವಂಥದ್ದು ನಿಮ್ಮ ಪ್ರೇಯಸಿಯ ಮೇಲೆ ಇರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ರೀತಿಯ ಉದ್ವಿಗ್ನತೆಯನ್ನು ತರುವಂಥದ್ದು. ಹಾಗಾಗಿನೇ ಈ ದಿನ ಹೆಚ್ಚು ಶಾಂತಿಯಿಂದ ಹಾಗೆ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳಿರುವಂಥ ಸಂದರ್ಭ ಇದೆ. ಹಾಗಾಗಿನೇ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ತಾಳ್ಮೆ ಬೇಕು ನಿಮಗೆ. ಇನ್ನು ಬೆಲೆ ಬಾಳುವಂತಹ ವಸ್ತ್ರಗಳನ್ನು, ಆಭರಣಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿದೆ. ಇನ್ನು ನಿಮಗೆ ಯಾವುದೇ ಒಂದು ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಇದ್ದರೆ ಅದನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆದರೆ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರಮುಖವಾದಂಥ ನಿರ್ಧಾರಗಳನ್ನು ಕಾರ್ಯಗತಗೊಳಿಸ್ತೀರಿ. ಹೊಸ ಆದಾಯದ ಮೂಲಗಳು ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾದಂಥ ಹಣ ಈ ದಿನ ನಿಮ್ಮ ಬಳಿ ಇರುತ್ತೆ. ಹಾಗೆ ನಾಳೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಿ, ನಿಮ್ಮ ತೀರ್ಮಾನಗಳಿಗಾಗಲಿ ನೀವು ನಿಮ್ಮ ಹಿರಿಯರನ್ನು ಅವಲಂಬನೆ ಮಾಡುವಂಥದ್ದು ಇದೆ. ತಂದೆ ತಾಯಂದಿರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ, ನಿಮ್ಮ ಮನೆ ದೇವರ ಸ್ಮರಣೆ ಇದೆ. ಎಲ್ಲದರಲ್ಲೂ ಕೂಡ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.